ಸ್ನೇಹಿತರೆ, ಹಮಾಸ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ ಆರಂಭವಾಗಿ ಸುಮಾರು 4 ತಿಂಗಳೇ ಕಳೆಯುತ್ತಾ ಬಂದಿದೆ. ಹಾಗಿದ್ರೂ ಕೂಡ ಇಲ್ಲಿನ ಪರಿಸ್ಥಿತಿ ಕೊಂಚವೂ ಕಡಿಮೆಯಾಗುವ ರೀತಿ ಕಾಣ್ತಾ ಇಲ್ಲ. ಆದರೆ ಇದರ ನಡುವೆ ಇದೀಗ ಬ್ರೇಕಿಂಗ್ ಸುದ್ದಿ ಎನ್ನುವಂತೆ ಒಂದು ರೀತಿಯ ಕದನ ವಿರಾಮ ಸದ್ದು ಮಾಡ್ತಾ ಇದೆ. ಆದರೆ ಈ ಬಾರಿ ಕದನ ವಿರಾಮವನ್ನು ಹಮಾಸ್ ಉಗ್ರರು ಮುಂದಿಟ್ಟಿರೋದು ಅಚ್ಚರಿಯ ವಿಷಯವಾಗಿದೆ. ಹೌದು ಸ್ನೇಹಿತರೆ, ಇಷ್ಟು ದಿನ ಇಸ್ರೇಲ್ ಮಾಡಿದ ದಾಳಿಯನ್ನು ತಡೆಯಲಾಗದಂತಹ ಹಮಾಸ್ ಉಗ್ರರೇನಿದ್ದಾರೆ ಅವರು ಇದೀಗ ಕದನ ವಿರಾಮವನ್ನು ಇಸ್ರೇಲ್ ಮುಂದಿಟ್ಟಿದ್ದಾರೆ. ಆದರೆ ಇಸ್ರೇಲ್ ಈ ಬಾರಿ ಕದನ ವಿರಾಮ ಏನಿದೆ ಅದನ್ನು ಧಿಕ್ಕರಿಸಿ ಯುದ್ಧವನ್ನು ಮುಂದುವರಿಸುವ ಕೆಲಸಕ್ಕೆ ಮುಂದಾಗಿದೆ. ಅದೇ ಕಾರಣಕ್ಕೆ ಇಡೀ ವಿಶ್ವ ಏನಿದೆ ಇದು ಇಸ್ರೇಲ್ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಿದೆ. ಹಾಗಾದರೆ ಸ್ನೇಹಿತರೆ, ಇಡೀ ವಿಶ್ವವನ್ನು ಎದುರು ಹಾಕಿಕೊಂಡಿರುವಂತಹ ಇಸ್ರೇಲ್ನ ಅಧ್ಯಕ್ಷ ಮ್ಯಾಥ್ಯೂ ಆ್ಯನ್ ಏನಿದ್ದಾರೆ ಅವರು ಯಾಕೆ ಯುದ್ಧವನ್ನು ಮುಂದುವರಿಸ್ತಿದ್ದಾರೆ? ಈ ಯುದ್ಧದಿಂದ ಇಸ್ರೇಲ್ಗೆ ಆಗುವಂತಹ ಲಾಭವೇನು? ಒಂದು ವೇಳೆ ಒಪ್ಪಂದಕ್ಕೆ ಮುಂದಾದರೆ ಇಸ್ರೇಲ್ಗೆ ಆಗುವಂತಹ ನಷ್ಟವೇನು? ಆ ಕುರಿತ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವಂತೆ ಇಸ್ರೇಲ್ ಮೊದಲಿಗೆ ಕದನ ವಿರಾಮದ ಬಗ್ಗೆ ಪ್ರಸ್ತಾವವನ್ನು ವ್ಯಕ್ತಪಡಿಸಿತ್ತು. ಆದರೆ ಆಗ ಗಾಂಚಾಲಿ ಮಾಡಿದ್ದು ಹಮಾಸ್. ಆದರೆ ಆಗ ಕದನ ವಿರಾಮದ ಬಗ್ಗೆ ಏನನ್ನೂ ಮಾತನಾಡದೆ ಯುದ್ಧವನ್ನು ಮುಂದುವರಿಸಿ ಎಂದಿದ್ದಂತಹ ಅದೇ ಹಮಾಸ್ ಇದೀಗ ವಿರಾಮದ ಬಗ್ಗೆ ಹೇಳ್ತಿದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇದೀಗ ಇಸ್ರೇಲ್ ದಾಳಿ ಮಾಡ್ತಿದೆ. ಹೌದು ಸ್ನೇಹಿತರೆ, ಇದೇ ಯುದ್ಧ ಈಗಾಗಲೇ 26,000ಕ್ಕೂ ಹೆಚ್ಚು ಜನರ ಸಾವಿಗೆ ಕಾರಣವಾಗಿದೆ. ಇದು ಮತ್ತಷ್ಟು ಹೆಚ್ಚಾಗಬಹುದು ಎನ್ನುವ ಕಾರಣಕ್ಕೆ ಇದೀಗ ಒತ್ತೆ ಆಳುಗಳನ್ನು ಟ್ರಂಪ್ ಕಾರ್ಡ್ ಆಗಿ ಮಾಡಿಕೊಂಡಿರುವಂತಹ ಏನು ಪ್ಯಾಲೆಸ್ಟೈನ್ ಉಗ್ರರಿದ್ದಾರೆ ಅವರು ಕದನ ವಿರಾಮದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನೀವು ಕದನ ವಿರಾಮವನ್ನು ಘೋಷಿಸಿದ್ದೇ ಆದರೆ ನಾವು ಅಂದರೆ ಇಸ್ರೇಲ್ನಲ್ಲಿರುವಂತಹ ಒತ್ತೆ ಆಳುಗಳನ್ನು ಬಿಡುವುದಾಗಿ ಒಂದೊಂದೇ ಒಬ್ಬೊಬ್ಬರನ್ನಾಗಿ ಬಿಡುವಂತಹ ಮಾತುಗಳನ್ನು ಆಡ್ತಿದೆ. ಆದರೆ ಇತ್ತ ಇಸ್ರೇಲ್ ಹಮಾಸ್ ಏನಿದೆ ಅದು ಸಂಪೂರ್ಣವಾಗಿ ನಾಶವಾಗುವವರೆಗೂ ಯುದ್ಧವನ್ನು ನಿಲ್ಲಿಸೋಲ್ಲ ಎನ್ನುವಂತಹ ಮಾತನ್ನು ಹೇಳ್ತಿದೆ. ಇನ್ನೊಂದು ವಿಚಿತ್ರ ಅಂದರೆ ಮ್ಯಾಥ್ಯೂ ಆ್ಯನ್ ಏನಿದ್ದಾರೆ ಅವರ ಕುರ್ಚಿಗೆ ಇದು ಸಂಚಕಾರ ತರುತ್ತೆ ಅನ್ನೋದು ಗೊತ್ತಿದ್ರೂ ಸಹ ಯುದ್ಧವನ್ನು ಮುಂದುವರಿಸುವಂತಹ ಪ್ರಯತ್ನಕ್ಕೆ ಮ್ಯಾಥ್ಯೂ ಆ್ಯನ್ ಮುಂದಾಗ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ಈ ಯುದ್ಧವನ್ನು ಮುಂದುವರಿಸಿ ಏನಾದರೂ ಇಸ್ರೇಲ್ ಗೆದ್ದಿದ್ದೆ ಆದರೆ ಇಸ್ರೇಲ್ಗೆ ಏನು ಲಾಭ ಇದೆ ಎನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಮೂಡಿರಬಹುದು. ಅದಕ್ಕೆ ಕಾರಣವೂ ಇದೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅಕ್ಟೋಬರ್ 7ರಂದು ಆರಂಭವಾದ ಈ ಯುದ್ಧ ಈಗಲೂ ಮುಂದುವರಿಯುತ್ತಿದೆ. ಇದರಲ್ಲಿ ಇಸ್ರೇಲ್ನ 1,000ಕ್ಕೂ ಹೆಚ್ಚು ಜನ, ಪ್ಯಾಲೆಸ್ಟೈನ್ನ 25,000 ಜನ, 10,000 ಉಗ್ರರು ಸೇರಿ ಹತ್ಯೆ ಆಗಿದ್ದಾರೆ. ಇನ್ನು ಇಸ್ರೇಲ್ ಇತ್ತ ಸಿಕ್ಕ ಕಡೆಯೆಲ್ಲ ದಾಳಿ ಮಾಡುತ್ತಲೇ ಇದೆ. ಬಂಕರ್ಗಳನ್ನು ನಾಶ ಮಾಡುವ ಕೆಲಸವನ್ನು ಮಾಡ್ತಿದೆ. ಉಗ್ರರು ಎಲ್ಲಿ ಅಡಗಿದ್ದಾರೋ ಅಲ್ಲೆಲ್ಲ ದಾಳಿಗಳನ್ನು ಮಾಡ್ತಾ ಇದೆ. ಇತ್ತೀಚೆಗಂತೂ ಆಸ್ಪತ್ರೆಗಳನ್ನು ಕೂಡ ಬಿಡ್ತಿಲ್ಲ. ಯಾಕಂದರೆ ಅಲ್ಲಿಯೂ ಉಗ್ರರ ಕರಿನೆರಳು ಕಾಣ್ತಾ ಇದೆ. ಇದೇ ಕಾರಣಕ್ಕೆ ಇದೀಗ ಹಮಾಸ್ ಏನಿದೆ ಒಂದು ರೀತಿಯ ಶರಣಾಗತಿಗೆ ಮುಂದಾಗಿದ್ದು ಕದನ ವಿರಾಮವನ್ನು ಘೋಷಿಸಿದೆ. ಅದು ಕೂಡ 135 ದಿನಗಳ ಕದನ ವಿರಾಮವನ್ನು ಘೋಷಿಸಲು ಮುಂದಾಗಿದೆ. ಆದರೆ ಇದಕ್ಕಾಗಿ ಅದರ ಬಳಿ ಇರುವಂತಹ ಒಂದೇ ಒಂದು ಅಸ್ತ್ರ ಎಂದರೆ ಅದುವೇ ಒತ್ತೆಯಾಳುಗಳು. ಯಾಕಂದರೆ ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಒತ್ತೆಯಾಳುಗಳನ್ನು ಬಿಡಿಸಿಕೊಳ್ಳಲು ಇಸ್ರೇಲ್ ಯಾವ ಹಂತಕ್ಕಾದರೂ ಹೋಗುತ್ತೆ. ಹೌದು ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇಸ್ರೇಲ್ ತನ್ನ ನಾಗರಿಕರ ರಕ್ಷಣೆಗಾಗಿ ಯಾವ ಹಂತಕ್ಕಾದರೂ ಹೋಗುತ್ತೆ. ಒಬ್ಬನೇ ಒಬ್ಬ ನಾಗರಿಕನನ್ನು ಬಿಡಿಸಿಕೊಳ್ಳಲು ಈ ಹಿಂದೆ 1,000ಕ್ಕೂ ಹೆಚ್ಚು ಹಮಾಸ್ ಉಗ್ರರನ್ನು ಬಿಡುಗಡೆ ಮಾಡುವಂಥ ಕೆಲಸವನ್ನು ಮಾಡಿದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದೇ ಕಾರಣಕ್ಕೆ ಈ ಒತ್ತೆ ಆಳುಗಳನ್ನು ಟ್ರಂಪ್ ಕಾರ್ಡ್ ಆಗಿ ಮಾಡಿಕೊಂಡಿರುವಂಥ ಹಮಾಸ್ ಈಗ ಒಂದು ಬೇಡಿಕೆಯನ್ನು ಇಟ್ಟಿದೆ. ಅದೇನಪ್ಪ ಅಂದರೆ 135 ದಿನಗಳ ಕದನ ವಿರಾಮವನ್ನು ಘೋಷಿಸಿ ಎನ್ನುವಂಥದ್ದು. ಅದನ್ನು ಕೂಡ 3 ಹಂತದಲ್ಲಿ, ಮೊದಲ ಹಂತದಲ್ಲಿ ಏನಾದರೂ ಕದನ ವಿರಾಮವನ್ನು ಘೋಷಿಸಿದ್ದೆ ಆದರೆ 19 ವರ್ಷದ ಒಳಗಿನ ಎಲ್ಲ ಯುವಕರನ್ನು ಹಾಗೂ ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಬಿಡುವುದಾಗಿ ಹೇಳಿದೆ. 2ನೇ ಹಂತದಲ್ಲಿ ಇನ್ನು ಉಳಿದವರನ್ನು ಬಿಡುವುದು ಹಾಗೂ 3ನೇ ಹಂತದಲ್ಲಿ ಏನು ಗಾಜಾಪಟ್ಟಿಯಲ್ಲಿ ಏನು ಇಸ್ರೇಲ್ ಹೋರಾಟಗಾರರು ಅಥವಾ ಇಸ್ರೇಲ್ ಸೈನಿಕರು ಏನಿದ್ದಾರೆ ಅವರನ್ನು ವಾಪಸ್ ಕರೆಸಿಕೊಳ್ಳುವುದು, ಇಸ್ರೇಲ್ಗೆ ಬೇಕಾದಂಥ ಆಹಾರವನ್ನು ಒದಗಿಸುವಂಥದ್ದು, ಇಸ್ರೇಲ್ ಅಭಿವೃದ್ಧಿಗೆ ಅಂದರೆ ಗಾಜಾಪಟ್ಟಿಯಲ್ಲಿ ಏನಿದೆ ಗಾಜಾಪಟ್ಟಿಯ ಉದ್ಧಾರಕ್ಕೆ ಏನೆಲ್ಲ ಬೇಕೋ ಅದನ್ನು ಅಭಿವೃದ್ಧಿಗೆ ಸಹಾಯವನ್ನು ಇಸ್ರೇಲ್ ಮಾಡಬೇಕು ಎನ್ನುವಂಥ ಷರತ್ತನ್ನು ಕೂಡ ಹಾಕಿವೆ. ಇನ್ನು ಮತ್ತೊಂದೆಡೆ ಅಮೆರಿಕ ಕೂಡ ಆದಷ್ಟು ಬೇಗ ಈ ಯುದ್ಧವನ್ನು ಮುಗಿಸಿ ಅಂತ ಇದ್ದರೆ ಇಸ್ರೇಲ್ ಮಾತ್ರ ಇದಕ್ಕೆ ಒಪ್ಪಿಕೊಳ್ತಿಲ್ಲ. ಇದ್ಯಾವುದಕ್ಕೂ ಇಸ್ರೇಲ್ ಒಪ್ಪುತ್ತಲೇ ಇಲ್ಲ. ಒಂದು ವೇಳೆ ಕದನ ವಿರಾಮ ಅಂದರೆ ಅದು ಕದನ ಮುಗಿದ ನಂತರವೇ ಎನ್ನುತ್ತಿದೆ. ಅದಕ್ಕೂ ಕಾರಣವಿದೆ. ಯಾಕಂದರೆ ಈಗ ಕದನ ವಿರಾಮವನ್ನು ಘೋಷಿಸೋದು ಮತ್ತೆ ಅವು ಬಲಿಷ್ಠ ಆಗೋದು, ಮತ್ತೆ ದಾಳಿ ಮಾಡೋದು ಒಂದು ರೀತಿಯ ವಿಷದ ಹಾವಿಗೆ ನಾವೇ ಹಾಲೆರೆದಂತೆ ಎಂದು ಭಾಸವಾಗುತ್ತೆ ಎನ್ನುವಂತಹದ್ದನ್ನು ತಿಳಿದಿರುವ ಇಸ್ರೇಲ್ ಇದೀಗ ಮತ್ತೆ ಯುದ್ಧವನ್ನು ಮುಂದುವರೆಸಿದೆ. ಇನ್ನು ಇದೀಗ ಇಸ್ರೇಲ್ ಪಡೆ ರಫಾ ನಿರಾಶ್ರಿತ
ಏನು ಇದಿದೆ ಅಲ್ಲಿಗೆಲ್ಲ ತನ್ನ ದಾಳಿಯನ್ನು ಮಾಡ್ತಿದೆ. ಅಲ್ಲಿ ಸಾಮಾನ್ಯರ ಜೊತೆ ಉಗ್ರರು ಕೂಡ ಅಡಗಿಕೊಂಡಿರುವಂತಹ ಒಂದು ರೀಸನ್ಗೋಸ್ಕರ ಈಗ ಅಲ್ಲಿ ದಾಳಿಯನ್ನು ಮಾಡ್ತಿದೆ. ಆದರೆ ಇದಕ್ಕೆ ಈಜಿಪ್ಟ್ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟಿದೆ. ಯಾಕಂದರೆ ನೀವು ಯಾವುದೇ ದಾಳಿಯನ್ನು ಮಾಡಿ ಅಲ್ಲಿನ ನಾಗರಿಕರಿಗೆ, ಅಂದರೆ ಅದರಲ್ಲೂ ಕೂಡ ಎಸ್ಪೆಷಲಿ ಈಜಿಪ್ಟ್ನ ನಾಗರಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು ಎನ್ನುವಂಥ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಸ್ನೇಹಿತರೆ, ಈ ಎಲ್ಲ ಘಟನೆಗಳ ನಡುವೆಯೂ ಕೂಡ ಇದೀಗ ಇಸ್ರೇಲ್ ಯುದ್ಧವನ್ನು ಮಾಡಿ ಸಂಪೂರ್ಣವಾಗಿ ಹಮಾಸನ್ನು ಖಲಾಸ್ ಮಾಡೋವರೆಗೂ ನಾವು ಸುಮ್ಮನಾಗಲ್ಲ ಅಂತಿದೆ. ಅದರಲ್ಲೂ ಕೂಡ ಅಂತಾರಾಷ್ಟ್ರೀಯ ಒತ್ತಡ ಏನು ನ್ಯಾಥಿಯಾನ್ ಇದ್ದಾರೆ ಅವರ ಮೇಲೆ ಭಾರಿ ಪ್ರಭಾವವನ್ನೇ ಬೀರ್ತಾ ಇದೆ. ಆದರೂ ಕೂಡ ಯಾಕೆ ಈ ನ್ಯಾಥಿಯಾನ್ ಯುದ್ಧವನ್ನು ಮುಂದುವರಿಸ್ತಾ ಇದ್ದಾನೆ ಅಂದರೆ ಅದಕ್ಕೆ ಕಾರಣ ಇಷ್ಟೇ. ಅಂದರೆ ಇವರದು ಕೊನೆಯ ಅಧಿಕಾರವಾಗಿದೆ. ಒಂದು ವೇಳೆ ನಾವು ಈಗೇನಾದರೂ ಒಪ್ಪಂದವನ್ನು ಮಾಡಿಕೊಂಡ್ರೆ ಒಂದು ರೀತಿ ಇಸ್ರೇಲನ್ನು ಗೆಲ್ಲಿಸಲಾಗದ ಅಧ್ಯಕ್ಷ, ಇಸ್ರೇಲನ್ನು ಪ್ರಪಾತಕ್ಕೆ ತಳ್ಳಿದ ಅಧ್ಯಕ್ಷ, ಅಥವಾ ಇಸ್ರೇಲ್ನ ಕೀರ್ತಿಯನ್ನು ಕಳೆದಂತಹ ಅಪಕೀರ್ತಿಯನ್ನು ಒತ್ತಿಕೊಳ್ಳಲು ಈ ನ್ಯಾಥಿಯಾನ್ಗೆ ಇಷ್ಟವಿಲ್ಲ. ಅದೇ ಕಾರಣಕ್ಕೆ ಅದೇನಾದರೂ ಆಗಲಿ, ಈವನ್ ಅಮೆರಿಕ ಬರಲಿ, ಸೌದಿ ಅರೇಬಿಯಾ ಬರಲಿ, ಆಫ್ರಿಕಾ ಬರಲಿ, ಈವನ್ ಭಾರತ ಕೂಡ ಇಸ್ರೇಲನ್ನು ವಿರೋಧಿಸಿದರೂ ಕೂಡ ಕದನ ವಿರಾಮಕ್ಕೆ ಇಸ್ರೇಲ್ ಇದೀಗ ಮುಂದಾಗ್ತಾ ಇಲ್ಲ. ಯುದ್ಧವನ್ನು ಮಾಡ್ತೀವಿ, ಹಮಾಸನ್ನು ಖಲಾಸ್ ಮಾಡ್ತೀವಿ ಎನ್ನುವಂಥ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ನಡೆದುಕೊಳ್ತಲೂ ಇದೆ. ಯಾಕಂದರೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈಗ 25,000ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಅದರಲ್ಲೂ ಕೂಡ 10,000 ಉಗ್ರರು ಈಗಾಗಲೇ ಹತರಾಗಿದ್ದಾರೆ. ಅದೇ ಕಾರಣಕ್ಕೆ ಇದೀಗ ಹಮಾಸ್ ಒಂದು ರೀತಿ ಇಸ್ರೇಲ್ ಮುಂದೆ ಮಂಡಿಯೂರಿ ಒಪ್ಪಂದದ ಮಾತುಗಳನ್ನು ಆಡ್ತಾ ಇರೋದು. ಒಟ್ಟಿನಲ್ಲಿ ಸ್ನೇಹಿತರೆ, ಇನ್ನೇನು ಈ ಯುದ್ಧ ಏನಿದೆ ಆಲ್ಮೋಸ್ಟ್ ಮುಗಿಯುವ ಹಂತಕ್ಕೆ ಬಂದಿದೆ. ಇಸ್ರೇಲ್ ಬಹುತೇಕ ಜಯವನ್ನು ಸಾಧಿಸಿದೆ. ಆದರೆ ಅದು ಬೇರೆ ಬೇರೆ ರೂಪಗಳನ್ನು ಪಡ್ಕೊಳ್ತಾ ಇರೋದು ನಮಗೆ ಗೊತ್ತಿರೋ ವಿಚಾರ. ಅದು ಯಾವುದೇ ರೂಪವನ್ನು ಪಡೆದುಕೊಂಡ್ರೂ ಕೂಡ ಇಸ್ರೇಲ್ ಮಾತ್ರ ನಿಲ್ಲಿಸೋದಿಲ್ಲ. ಹಮಾಸನ್ನು ಸದೆ ಬಡಿತೀನಿ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದೆ. ಇಂತಹದ್ದೇ ಸುದ್ದಿಗಾಗಿ ಸದಾ ನೋಡ್ತಾ ಇರಿ ಲಯನ್ ಟಿವಿ ಕನ್ನಡ.